ಈ ಟೈಮಲ್ಲಿ ಯಾಕೆ ಹೋಗ್ಬೇಕು ಅಂತ. ಅದು ನಿಮಗೆ ಬೇಡದೇ ಇರೋ ವಿಷಯ. ನಾನು ಹೇಳ್ದಷ್ಟು ಮಾಡಿ ಸಾಕು. ಮಾಯಾ ನಿಂತ್ಕೋ. ಮಾಯಾ ಏನಾಗಿದೆ ಇವಳಿಗೆ? ಲೂಸು. ರಾಕ್ಷಸಿಯಿಂದ ತಪ್ಪಿಸ್ಕೊಂಡು ಹೇಗೋ ಪಾರ ಆಗ್ಬಿಟ್ಟೆ. ಜೀವ ಉಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಸ್ಸಿಂದ ಡ್ರೈವ್ ಮಾಡ್ತಿದ್ದೀನಿ ಅಂದ್ರೆ ಆ ರಾಕ್ಷಸಿಯಿಂದ ನಾನು ಫುಲ್ ದೂರ ಬಂದ್ಬಿಟ್ಟಿರ್ತೀನಿ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಈ ರಾತ್ರಿ ಯಾವ್ದಾದ್ರೂ ಹೋಟೆಲಲ್ಲಿ ಉಳ್ಕೊಂಡ್ಬಿಡೋಣ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲಾದ್ರೂ ಹೋದ್ರೆ ಆಯ್ತು. ಗಾಡಿ ಓಡಿಸ್ತಾ ಇದ್ದೀನಿ, ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ನಾನು ಇದೆಲ್ಲ ಮಾಳವಿಕ ಶಕ್ತಿನ, ಅವಳು ಮಾಡ್ತಿರೋ ಮಾಟ ಮಂತ್ರನ. ಅಂದ್ರೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗೋಯ್ತಾ? ಸತ್ತೆ ನಾನು ಸತ್ತೆ. ಇನ್ಮೇಲೆ ನನ್ನನ್ನು ಅವಳು ಬದುಕಿಸಲ್ಲ, ಸಾಯಿಸ್ಬಿಡ್ತಾಳೆ. ಬೇರೆ ರೂಟಿಂದ ಹೋಗ್ತೀನಿ. ಇಲ್ಲಿಗೆ ಬಂದೆ, ಮತ್ತೆ ಹೇಗೆ ಅಲ್ಲಿಗೆ ಹೋದೆ? ನಾನು ಹೇಗೋದೆ? ಏನಾಗ್ತಿದೆ ಅಲ್ಲಿ? ಅಯ್ಯೋ ಮಾಯಾ ಕಾಮ್ ಡೌನ್ ಮಾಯಾ, ಕಾಮ್ ಡೌನ್. ಹೆಲ್ಯೂಸಿನೇಷನ್, ಎಲ್ಲ ಹೆಲ್ಯೂಸಿನೇಷನ್ ಅಷ್ಟೇ. ಎಸ್, ಏನೂ ಆಗಲ್ಲ. ಮಾಳ್ವಿಕನ್ ಕೈಗೆ ನಾನು ಸಿಗಲ್ಲ. ಇಲ್ಲಿಂದ ಹೇಗಾದ್ರೂ ಹೋಗ್ಬಿಡ್ತೀನಿ. ಈ ಮಾಳ್ವಿಕ ನಿನ್ ಮಾಯಲ್ಲಿ ಸೃಷ್ಟಿ ಮಾಡಿರೋ ರೂಟಲ್ಲಿ ನಾನು ಇವಾಗ ಹೋಗಲ್ಲ. ನಿನ್ ಮಾಟ ಮಂತ್ರದ ಆಪೋಸಿಟ್ ದಿಕ್ಕಲ್ಲೇ ಹೋಗ್ತೀನಿ. ನೋಡೋಣ ಮತ್ತೆ ಹೇಗ್ ನೀನ್ ಆ ಮನೆ ಮುಂದೆನೆ ತಂದು ನಿಲ್ಲಿಸ್ತೀಯ ಅಂತ. ಏನಾಯ್ತು ಈ ಗಾಡಿಗೆ? ಪೆಟ್ರೋಲ್ ಖಾಲಿ ಆಯ್ತಾ? ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಮಾಡ್ಬೇಕು ಕೇಳಿದೆ, ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಏನ್ ಮಾಯ ಇದು? ಹಾ, ನಾನು ಕೇಳ್ಕೊಂಡು ಇಲ್ಲೇ ಬಿದ್ದಿರು ಅಂತ ನಾನು ನಿಂಗೆ ಎಷ್ಟು ವಾರ್ನ್ ಮಾಡಿದ್ರು ಯಾರಿಗೂ ಹೇಳ್ದೆ ಕೇಳ್ದೆ ಓಡ್ ಹೋಗೋ ಪ್ಲಾನ್ ಆಯ್ತು. ಇಲ್ಲ ಮೇಡಮ್, ಇಲ್ಲ, ನಾನೆಲ್ಲಿಗೂ ಹೋಗಲ್ಲ. ಈ ಮಾಳ್ವಿಕನ ಎದುರು ಹಾಕೊಳ್ಳೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಮಾಯಾ? ನನ್ನಿಂದನೇ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ನೀನ್ ಎಷ್ಟೇ ಕಿಲೋಮೀಟರ್ ದೂರ ಹೋದ್ರೂ ನೀನ್ ಮತ್ತೆ ವಾಪಸ್ ಬಂದು ನಿಲ್ಲೋದು ಇದೇ ಗೇಟ್ ಮುಂದೆ.
ನೀನ್ ಎಲ್ಲಿಗೆ ಹೋದ್ರೂ ನಿನ್ನ ದಾರಿ ಶುರುವಾಗೋದು ಮತ್ತೆ ಇಲ್ಲಿಂದಾನೆ. ಇದು ನಾನ್ ನಿನಗೆ ಹಾಕಿರೋ ಚಕ್ರವ್ಯೂಹ ಮಾಯಾ, ಚಕ್ರವ್ಯೂಹ. ಇದನ್ನ ನೀನು ಭೇದಿಸೋದಕ್ಕಾಗೋದಿಲ್ಲ. ಪ್ಲೀಸ್ ಮ್ಯಾಮ್, ಪ್ಲೀಸ್ ಮೇಡಮ್, ನನ್ನನ್ನು ಬಿಟ್ಬಿಡಿ ಪ್ಲೀಸ್. ನಾನು ಯಾರಿಗೂ ಹೇಳಲ್ಲ, ನಾನು ನಿಮ್ಮ ತಂಟೆಗೂ ಬರಲ್ಲ. ನಿಮ್ಮ ನೋಡಿದ್ದೀನಿ ಅನ್ನೋದನ್ನ ಮರ್ತು ಹೋಗ್ಬಿಡ್ತೀನಿ. ಪ್ಲೀಸ್ ಮೇಡಮ್, ನನ್ನನ್ನು ಹೋಗೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಮಾಯಾ, ನೀನು ನನ್ನ ಕೈಯಲ್ಲಿರೋ ಒಂದು ಸಣ್ಣ ಆಟದ ಗೊಂಬೆ ಅಷ್ಟೆ. ಈ ನಿನ್ನ ಆಟನ ಯಾವಾಗ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡೋದು ಈ ಮಾಳವಿಕ. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು. ಮತ್ತೆ ನೀನೇನಾದ್ರೂ ಇಂಥ ಪ್ರಯತ್ನ ಮಾಡಿದ್ರೆ ನರಕದ ಬಾಗ್ಲಲ್ಲಿ ನಿಂತಿರ್ತೀಯ. ಬಿ ಕೇರ್ಫುಲ್. ಅಂದ್ರೆ ಇವಳು ನನ್ನನ್ನು ಸಾಯಿಸ್ತಾ ಬಿಡೋದಿಲ್ಲ. ನಾನು ಸತ್ತೇ ಹೋಗ್ತೀನಿ ಅನ್ನೋದಾದ್ರೆ ಬದುಕೋದಕ್ಕೆ ಫೈಟ್ ಮಾಡಲೇಬೇಕು. ಇವಳನ್ನ ಗೆಲ್ಲೋಕ್ಕಾಗಲ್ಲ. ಇವಳನ್ನ ಗೆಲ್ಲೋದಿರ್ಲಿ, ಇವಳು ಮುಂದೆ ನಿಲ್ಲೋ ಶಕ್ತಿನೂ ನನಗಿಲ್ಲ. ಬೇರೆ ಯಾರು ಇವಳಿಂದ ನನ್ನನ್ನು ಯಾರು ಕಾಪಾಡ್ತಾರೆ? ಅವಳೇ ಸರಿ. ನಾನು ಹೇಗಾದ್ರೂ ಮಾಡಿ ಇದನ್ನ ದುರ್ಗಾಗೆ ಹೇಳಲೇಬೇಕು. ಅವಳೊಬ್ಳೆ ನನ್ನನ್ನು ನರ್ಕದಿಂದ ಕಾಪಾಡೋದಕ್ಕೆ ಸಾಧ್ಯ. ದುರ್ಗಾ ಹತ್ರ ಹೋದ್ರೆ ಏನಾದ್ರೂ ದಾರಿ ಸಿಗತ್ತೆ. ಹಾಯ್ ಕಂದ. ಹಾಯ್ ಅಪ್ಪ. ಕೈಯಲ್ಲಿ ಏನು ಹಿಡ್ಕೊಂಡಿದ್ದೀರಾ? ನಂಗೇನಾದ್ರೂ ತಂದಿದ್ದೀರಾ? ಹೌದು ಕಂದ, ನನ್ನ ಮುದ್ದಿನ ಮಗಳಿಗೋಸ್ಕರ ಒಂದು ಪುಟ್ಟ ಸರ್ಪ್ರೈಸ್. ಸರ್ಪ್ರೈಸಾ? ನನಗಾ? ಎಸ್. ಬಾಸು, ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಆದರೆ ಇಷ್ಟು ಬೇಗ ಇದನ್ನೆಲ್ಲ ಯಾಕೆ ತಂದ್ರಿ? ಹಿತ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ದುರ್ಗಾ. ಈಗಲೇ ಪ್ಲ್ಯಾನ್ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತು, ಅದಕ್ಕೆ ತಂದೆ. ನಿಜ ಹೇಳಬೇಕು ಅಂತಂದರೆ ಅದು ಬರೀ ಒಡವೆ ಮಾತ್ರ ಅಲ್ಲ, ಅದು ಯಾವತ್ತೂ ಅವಳ ಜೊತೆಗಿರೋ ಭರವಸೆ. ಹೌದು ಬಾಸು, ಆದರೆ ಪುಟ್ ಮೇಡಮ್ ಇನ್ನೂ ಚಿಕ್ಕವಳಲ್ವಾ? ನಾನು ನನ್ನ ಮಗಳ ಭವಿಷ್ಯಕ್ಕೆ ಕಟ್ಟಿ ಕೊಡ್ತಾ ಇರೋ ಭದ್ರ ಬುನಾದಿ.